ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ರಾಜ್ ಅಂತ. ಅರಳಕುಂಟೆ ನಮ್ಮದು, ಬಂಗಾರಪೇಟೆ ಕ್ಷೇತ್ರ. ನಮ್ಮ ಬಂಗಾರಪೇಟೆ ಕ್ಷೇತ್ರದಲ್ಲಿ ಶಾಸಕರಾಗಿರ್ತಕ್ಕಂಥ ಎಸ್.ಎನ್. ನಾರಾಯಣಸ್ವಾಮಿ ಅವರು ಏನು 3 ವರ್ಷ ಕಳೀತಾ ಬಂದಿದೆ ಶಾಸಕರಾಗಿ, ಮೂರನೇ ಬಾರಿ. ಆದರೂ ಸಹ ನಮ್ಮ ಕ್ಷೇತ್ರದಲ್ಲಿ ಯಾವುದೇ ಒಂದು ಅಭಿವೃದ್ಧಿ ಕಾಣ್ತಾ ಇಲ್ಲ. ಯಾವುದೇ ಒಂದು ಚರಂಡಿ ವ್ಯವಸ್ಥೆ ಆಗಲಿ, ಯಾವುದೇ ಒಂದು ಬೀದಿ ದೀಪಗಳಾಗಲಿ, ಯಾವುದೇ ಒಂದು ರೋಡ್ ವ್ಯವಸ್ಥೆ ಆಗಲಿ, ಯಾವುದೋ ಹಳೇ ಅವ್ರು 2ನೇ ಬಾರಿ ಆಗಿದ್ದಾಗ ಏನು ಕೆಲಸಗಳಿತ್ತು ಅದನ್ನೇ ಮುಂದುವರಿಸ್ತಾ ಇದ್ದಾರೆ. ಆದ್ದರಿಂದ ಯಾವುದೇ ಅಭಿವೃದ್ಧಿನೇ ಆಗಿಲ್ಲ. ಅದು ಬೇರೆ ಇತ್ತೀಚೆಗೆ ನಮ್ಮ ಉತ್ತೂರು ಹೋಬಳಿಯಲ್ಲಿ ಬಂದುಬಿಟ್ಟು 32 ಕೋಟಿ ಅನುದಾನ ಅಂದ್ಬಿಟ್ಟು ಒಂದು ಕಾರ್ಯಕ್ರಮ ಮಾಡಿದ್ದಾರೆ. 30 ಕೋಟಿ ಅನುದಾನ ಉತ್ತೂರು ಹೋಬಳಿಗೆ ಬಿಡ್ತಾ ಇದ್ವಿ ಅಂತ. ಅದೇ ರೀತಿ ಬೂದಿಕೋಟೆ ಹೋಬಳಿಯಲ್ಲಿ 93 ಕೋಟಿ ಅಂತ ಅನುದಾನ ಅಂತ ಹೇಳಿದ್ದಾರೆ. ಅದಕ್ಕೆ ಉತ್ತೂರು ಹೋಬಳಿಯಲ್ಲಿ ಬೂದಿಕೋಟೆಯಲ್ಲಿ ಎಷ್ಟು ಹಳ್ಳಿಗಳಿದ್ದಾವೋ ಅಷ್ಟೇ ಹಳ್ಳಿಗಳಿವೆ. ಒಂದು 3 ಹಳ್ಳಿ ಅಷ್ಟೇ ಜಾಸ್ತಿ ಇದೆ ಬೂದಿಕೋಟೆ ಹೋಬಳಿಯಲ್ಲಿ. ಆ ಬೂದಿಗೂ ಅಷ್ಟಿದ್ದು ಅಲ್ಲಿ ಬೇಕು 90 ಕೋಟಿ, ಇಲ್ಲಿ ಮಾತ್ರ 32 ಕೋಟಿ. ನೋಡಿ, ಇದರಲ್ಲೇ ಗೊತ್ತಾಗುತ್ತೆ ಯಾವ ರೀತಿ ತಾರತಮ್ಯ ನಡೀತಾ ಇದೆ ನಮ್ಮ ಹೋಬಳಿಗೆ, ಉತ್ತೂರು ಹೋಬಳಿಗೆ ಅಂತ. ಇದನ್ನು ನಾವು ಸೀರಿಯಸ್ ಆಗಿ ಖಂಡನೆ ಮಾಡ್ತೀವಿ ಎಸ್.ಎನ್. ನಾರಾಯಣಸ್ವಾಮಿ ಅವ್ರ ಬಗ್ಗೆ. ಅದೇ ರೀತಿ ಇಷ್ಟೆಲ್ಲ ಅನೌನ್ಸ್ ಆದಮೇಲೆ ಕೂಡ ಅವರು ವಿಧಾನಸೌಧದಲ್ಲಿ ಹೋಗಿ ನೆಕ್ಸ್ಟ್ ಒಂದು ಪ್ರೆಸ್ ಮೀಟ್ ಮಾಡ್ತಾರೆ. ನಮ್ಮ ಪಕ್ಷದವರು, ನಮ್ಮ ಕಾಂಗ್ರೆಸ್ ಪಕ್ಷದವರೇ ನಮಗೆ ಅನುದಾನ ನೀಡುತ್ತಿಲ್ಲ ಅಂತ ಹೇಳಿದ್ದಾರೆ. ಇನ್ನು ಹೆಂಗೆ ಇವರು 93 ಕೋಟಿ ಅನುದಾನ, 32 ಕೋಟಿ ಅನುದಾನ ಅಂತ ಹೆಂಗೆ ಇವರು ಎಲ್ಲ ಚಾನಲಲ್ಲಿ ಎಲ್ಲ ಪ್ರೆಸ್ ಮೀಟ್ ಹೆಂಗೆ ಮಾಡ್ತಾರೆ ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ. ಈ ಕಾಂಗ್ರೆಸ್ ಸರ್ಕಾರ ಅತಿ ಜಾಸ್ತಿ ಭ್ರಷ್ಟ ಸರ್ಕಾರ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ವಿ. ಎಸ್.ಎನ್. ನಾರಾಯಣಸ್ವಾಮಿ ಅವರು ಈ 3 ವರ್ಷದಲ್ಲಿ ಯಾವುದೇ ಒಂದು ಅಭಿವೃದ್ಧಿ ಕೆಲಸ ಆಗಿಲ್ಲ. ಅದಕ್ಕೆ ನಾವು ಅವ್ರ ಬಗ್ಗೆ ನಮಗೆ ಅಸಮಾಧಾನ ಇದೆ.